ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಹನುಮಂತು. ವೆಲ್ಕಮ್ ಟು ಮೈ ಚಾನಲ್. ಡಿಯರ್ ಫ್ರೆಂಡ್ಸ್, ಟುಡೇ ಐ ವಿಲ್ ಶೋ ಯು ಹೌ ಟು ಫಿಕ್ಸ್ ಎನಿ ಇಂಟರ್ನೆಟ್ ಕನೆಕ್ಷನ್ಸ್ ಪ್ರಾಬ್ಲಮ್ಸ್ ಆನ್ ವಿಂಡೋಸ್ 10 ಯುವರ್ PC ಆರ್ ಲ್ಯಾಪ್ಟಾಪ್. ಎಸ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಇಂಟರ್ನೆಟ್ ಕನೆಕ್ಷನ್ಸ್ಗೆ ಸಂಬಂಧಪಟ್ಟ ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ವಿಂಡೋಸ್ 10 ಅಲ್ಲಿ ನಿಮ್ಮ ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ PC ಆಗಿರ್ಬೋದು, ಅದರಲ್ಲಿ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಇದರಲ್ಲಿ 2 ಅಥವಾ 3 ಸ್ಟೆಪ್ಸ್ ಗಳಿದಾವೆ ಫ್ರೆಂಡ್ಸ್. ಸೊ ಅದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಇಂಟರ್ನೆಟ್ ಡ್ರೈವರ್ಸ್ ಅನ್ನ ಅಪ್ಡೇಟ್ ಮಾಡೋದು ಫ್ರೆಂಡ್ಸ್. ಸೊ ನೀವೇನ್ ಮಾಡಬಹುದಾಗುತ್ತೆ, ವಿಂಡೋಸ್ ಸರ್ಚ್ ಬಾರಿಗೆ ಹೋಗಿ ವಿಂಡೋಸ್ ಸರ್ಚ್ ಬಾರ್ ಅಲ್ಲಿ ಡಿವೈಸ್ ಮ್ಯಾನೇಜರ್ ಅಂತ ಟೈಪ್ ಮಾಡಿ. ಜಸ್ಟ್ ನೀವು ಡಿವೈಸ್ ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕೆಳಗಡೆ ಡಿವೈಸ್ ಮ್ಯಾನೇಜರ್ ಅನ್ನೋ ಒಂದು ಆಪ್ಷನ್ಸ್ ಬರುತ್ತೆ. ಅದ್ರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಡಿವೈಸ್ ಮ್ಯಾನೇಜರ್ ನ ಒಂದು ಪ್ಯಾನಲ್ ಓಪನ್ ಆಗುತ್ತೆ. ಅದರಲ್ಲಿ ಫ್ರೆಂಡ್ಸ್ ನೀವು ನೆಟ್ವರ್ಕ್ ಅಡಾಪ್ಟರ್ಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಡಬಲ್ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನಿಮ್ಮ ವೈಫೈ ಏನಾದ್ರು USB ಲಿಂಕ್ ಅನ್ನು ನೀವು ಯೂಸ್ ಮಾಡ್ತಾ ಇದ್ರೆ ಇಲ್ಲಿ ಅದರ ನೇಮ್ ಬಂದು ಇಲ್ಲಿ ಶೋ ಆಗ್ತಾ ಇರುತ್ತೆ. ಸೊ ನಾನು ಇಲ್ಲಿ ವೈರ್ಲೆಸ್ ಲ್ಯಾನ್ 802.11 USB 2.0 ನೆಟ್ವರ್ಕ್ ಅಡಾಪ್ಟರ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಏನಾದ್ರು ಲ್ಯಾನ್ ಏನಾದ್ರು ಯೂಸ್ ಮಾಡ್ತಾ ಇದ್ರೆ ನೀವು ಲ್ಯಾನ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನೀಗ ಇದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ರೈಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪ್ರಾಪರ್ಟೀಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡ್ರೈವರ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಅದರಲ್ಲಿ ಅಪ್ಡೇಟ್ ಡ್ರೈವರ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬ್ರೌಸ್ ಮೈ ಕಂಪ್ಯೂಟರ್ ಫಾರ್ ಡ್ರೈವರ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲೆಟ್ ಮಿ ಪಿಕ್ ಫ್ರಮ್ ಮೈ ಲಿಸ್ಟ್ ಆಫ್ ಅವೈಲಬಲ್ ಡ್ರೈವರ್ಸ್ ಆನ್ ಮೈ ಕಂಪ್ಯೂಟರ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಅಪ್ಡೇಟೆಡ್ ಬಂದ್ಬಿಟ್ಟು 2 ಡ್ರೈವರ್ಸ್ ಇಲ್ಲಿ ಇನ್ಸ್ಟಾಲ್ ಆಗಿದ್ದಾವೆ. ಸೊ ನೀವು ಮೊದಲೇ ಡ್ರೈವರ್ ಯಾವ್ದು ಇನ್ಸ್ಟಾಲ್ ಆಗಿರುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡಬೇಡಿ, ನೆಕ್ಸ್ಟ್ ಯಾವ್ದು ಇರುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಇನ್ಸ್ಟಾಲಿಂಗ್ ಡ್ರೈವರ್ಸ್ ಅನ್ನೋ ಒಂದು ಆಪ್ಷನ್ಸ್ ಬರ್ತಾ ಇದೆ. ಸೊ ಇದು ಕಂಪ್ಲೀಟ್ ಆಗಿ ನೀವು ಇನ್ಸ್ಟಾಲ್ ಆಗೋವರೆಗೂ ವೇಟ್ ಮಾಡಬೇಕಾಗುತ್ತೆ. ಇದು 1 or 2 ಮಿನಿಟ್ ಅಲ್ಲಿ ನಿಮಗೆ ಇನ್ಸ್ಟಾಲ್ ಆಗುತ್ತೆ. ಎಸ್ ಫ್ರೆಂಡ್ಸ್, ವಿಂಡೋಸ್ ಆಸ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಯುವರ್ ಡ್ರೈವರ್ಸ್ ಅಂತ ಬಂದಿದೆ. ಸೊ ಮೋಸ್ಟ್ ಕೇಸಸ್ ಎಲ್ಲ ಇಷ್ಟು ಅಪ್ಡೇಟ್ ಮಾಡಿದ ತಕ್ಷಣನೇ ನಿಮಗೆ ನೆಟ್ವರ್ಕ್ ಸಂಬಂಧಪಟ್ಟಂತಹ ಪ್ರತಿಯೊಂದು ಏನೇ ಇಶ್ಯೂ ಇದ್ರೂ ಕೂಡ ಇದರಲ್ಲಿ ಸಾಲ್ವ್ ಆಗುತ್ತೆ ಫ್ರೆಂಡ್ಸ್. ಸಾಲ್ವ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಡೋಂಟ್ ವರಿ ಫ್ರೆಂಡ್ಸ್, ನೆಕ್ಸ್ಟ್ ಮೆಥಡ್ ಹೋಗೋಣ. ಕಮಾಂಡ್ ಪ್ರಾಂಪ್ಟ್ ಮೆಥಡ್ ಅಂತ ಹೇಳಿ ಜಸ್ಟ್ ನೀವು ವಿಂಡೋಸ್ ಸರ್ಚ್ ಬಾರಿಗೆ ಹೋಗಿ ಅಲ್ಲಿ CMD ಅಂತ ಟೈಪ್ ಮಾಡಿ. ಸೊ CMD ಅಂತ ಟೈಪ್ ಮಾಡಿದ ತಕ್ಷಣ ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕಡೆ ಕಮಾಂಡ್ ಪ್ರಾಂಪ್ಟ್ ಅಂತ ಒಂದು ಆಪ್ಷನ್ಸ್ ಬರುತ್ತೆ, ಅದರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ರೈಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ರನ್ ಆಸ್ ಅಡ್ಮಿನಿಸ್ಟ್ರೇಟರ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಲೆಫ್ಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸೇ ಎಸ್ ಅಂತ ಕೊಡಿ. ಸೊ ನೀವು ಅಡ್ಮಿನಿಸ್ಟ್ರೇಟರ್ ಕಮಾಂಡ್ ಪ್ರಾಂಪ್ಟ್ ಒಂದು ಪ್ಯಾನಲ್ ಓಪನ್ ಆಗುತ್ತೆ. ಅದರಲ್ಲಿ ಈಗ ನಾನು ಟೈಪ್ ಮಾಡೋದು ಏನಿದೆಯಲ್ಲ ಫ್ರೆಂಡ್ಸ್, ಅಂದ್ರೆ ನೆಟ್ವರ್ಕ್ ಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಅಡಾಪ್ಟರ್ಸ್ ಗಳನ್ನ ನಾವೇನ್ ಮಾಡಬಹುದು, ರೀಸೆಟ್ ಮಾಡಬಹುದು ಇದರಲ್ಲಿ. ಸೊ ಮೊದಲನೇದಾಗಿ ಬಂದ್ಬಿಟ್ಟು ನೀವು ಟೈಪ್ ಮಾಡಬೇಕಾಗುತ್ತೆ NETSH ಸ್ಪೇಸ್ ಕೊಡಿ, ವಿನ್ಸಾಕ್ WINSOCK ಸ್ಪೇಸ್ ಕೊಡಿ, ರೀಸೆಟ್ RESET ಕೊಟ್ಟು ಜಸ್ಟ್ ನೀವೇನ್ ಮಾಡಬೇಕಾಗುತ್ತೆ, ಎಂಟರ್ ಪ್ರೆಸ್ ಮಾಡಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ NETSH ಸ್ಪೇಸ್ ಕೊಡಿ, ವಿನ್ಸಾಕ್ WINSOCK ಸ್ಪೇಸ್ ಕೊಡಿ, RESET ರೀಸೆಟ್ ಅಂತ ಟೈಪ್ ಮಾಡಿ ಸ್ಪೇಸ್ ಕೊಡಿ. ನೆಕ್ಸ್ಟ್ ಕೆಟ್ಲಾಗ್ ಅಂತ CATALOG ಕೆಟ್ಲಾಗ್ ಅಂತ ಮಾಡಿ ಎಂಟರ್ ಕೊಡಿ. ನೆಕ್ಸ್ಟ್ ನೀವು ಟೈಪ್ ಮಾಡಬೇಕಾಗುತ್ತೆ. ಮತ್ತೆ NETSH ಸ್ಪೇಸ್ ಕೊಡಿ, INT ಇಂಟ್ ಅಂತ ಬರೋ ಟೈಪ್ ಮಾಡಿ ಸ್ಪೇಸ್ ಕೊಡಿ, IP ಅಂತ ಟೈಪ್ ಮಾಡಿ ನೆಕ್ಸ್ಟ್ ಸ್ಪೇಸ್ ಕೊಡಿ, ಮತ್ತೆ ರೀಸೆಟ್ ಅಂತ ಕೊಡಿ RESET ಮತ್ತೆ ಸ್ಪೇಸ್ ಕೊಡಿ, ಮತ್ತೆ ರೀಸೆಟ್ ಲಾಗ್ ಅಂತ ಬರೀರಿ RESETLOG.TXT ಅಂತ ಟೈಪ್ ಮಾಡಿ ಜಸ್ಟ್ ನೀವೇನ್ ಮಾಡಬೇಕಾಗುತ್ತೆ, ಎಂಟರ್ ಪ್ರೆಸ್ ಮಾಡಿ. ಸೊ ಎಲ್ಲ ಪ್ರತಿಯೊಂದು ನೆಟ್ವರ್ಕ್ ಏನಾರ ಇಶ್ಯೂ ಇದ್ರೆ ಇದೇನಾಗುತ್ತೆ ಫ್ರೆಂಡ್ಸ್, ಇಲ್ಲಿ ಎಲ್ಲ ರೀಸೆಟ್ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡಬೇಕಾಗುತ್ತೆ, ನೀವು ಟೈಪ್ ಮಾಡಬೇಕಾಗುತ್ತೆ ಎಕ್ಸಿಟ್ ಅನ್ನೋ ಒಂದು ಕಮಾಂಡ್ ಕೊಡಿ, EXIT ಅಂತ ಟೈಪ್ ಮಾಡಿ ಎಂಟರ್ ಕೊಡಿ. ಸೊ ಅದೆಲ್ಲ ಪ್ರತಿಯೊಂದು ಎಕ್ಸಿಟ್ ಆಗಿ ನಿಮ್ಮ ನೆಟ್ವರ್ಕ್ ಇಲ್ಲಿ ಏನೇ ಇಶ್ಯೂ ಇದ್ರೂ ಕೂಡ ರೀಸೆಟ್ ಆಗುತ್ತೆ. ಒನ್ಸ್ ನೀವು ಅದು ಎಲ್ಲ ರೀಸೆಟ್ ಆದ್ಮೇಲೆ ನೀವು ಏನ್ ಮಾಡಬೇಕಾಗುತ್ತೆ, ಇಲ್ಲಿ ನಿಮ್ಮ PC ನ ಒಂದ್ಸರಿ ನೀವು ಇಲ್ಲಿ ರೀಸೆಟ್ ಮಾಡಬೇಕಾಗುತ್ತೆ
ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ಇಷ್ಟರಲ್ಲೇ ಏನಾರ ವೈಫೈಗೆ ಸಂಬಂಧಪಟ್ಟ ಆಗಿರ್ಬೋದು ಅಥವಾ ಇಂಟರ್ನೆಟ್ಗೆ ಸಂಬಂಧಪಟ್ಟ ಆಗಿರುತ್ತಹ ಪ್ರತಿಯೊಂದು ಏನಾರ ಇಶ್ಯೂ ಇದ್ರೂ ಕೂಡ ಇದರಲ್ಲಿ ಆಲ್ಮೋಸ್ಟ್ ಆಲ್ ಸಾಲ್ವ್ ಆಗ್ತವೆ ಫ್ರೆಂಡ್ಸ್. ಸೊ ಸ್ಟಿಲ್ ಇಷ್ಟೆಲ್ಲ ನಾವು ಮಾಡಿದ್ರು ಕೂಡ ಅದು ಸಾಲ್ವ್ ಆಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಫ್ರೆಂಡ್ಸ್, ಇಲ್ಲಿ ನಿಮ್ಮ ನೆಟ್ವರ್ಕ್ ಅಡಾಪ್ಟರ್ ಗಳನ್ನ ನಾವು ರೀಸೆಟ್ ಮಾಡಬೇಕಾಗುತ್ತೆ. ಸೊ ಏನಿಲ್ಲ ಫ್ರೆಂಡ್ಸ್, ನೀವು ನೆಕ್ಸ್ಟ್ ಸ್ಟೆಪ್ ಇಲ್ಲಿ ವಿಂಡೋಸ್ ಸರ್ಚ್ ಬಾರ್ಗೆ ಹೋಗಬೇಕಾಗುತ್ತೆ. ವಿಂಡೋಸ್ ಸರ್ಚ್ ಬಾರ್ ಅಲ್ಲಿ ನೆಟ್ವರ್ಕ್ ರೀಸೆಟ್ ಅಂತ ಟೈಪ್ ಮಾಡಿ. ನೆಟ್ವರ್ಕ್ ರೀಸೆಟ್ ಅಂತ ಟೈಪ್ ಮಾಡುತ್ತೆ. ಬೆಸ್ಟ್ ಮ್ಯಾಚ್ ಕಡೆ ನೆಟ್ವರ್ಕ್ ರೀಸೆಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಡೈರೆಕ್ಟ್ ಆಗಿ ನೆಟ್ವರ್ಕ್ ರೀಸೆಟ್ ಅನ್ನೋ ಒಂದು ಆಪ್ಷನ್ಸ್ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ರೀಸೆಟ್ ನೌ ಅಂತ ಕೊಡಿ. ಆರ್ ಯು ಶೋರ್ ವಾಂಟ್ ಟು ರೀಸೆಟ್ ಯುವರ್ ನೆಟ್ವರ್ಕ್ ಸೆಟ್ಟಿಂಗ್ಸ್ ಅಂತ ಕೇಳುತ್ತೆ. ಎಸ್ ಕೊಡಿ ಫ್ರೆಂಡ್ಸ್. ಸೊ ಈಗ ಕಂಪ್ಲೀಟ್ ಆಗಿ ನೀವು ಇಲ್ಲಿ ಎಸ್ ಕೊಟ್ಟ ತಕ್ಷಣನೇ ನಿಮ್ಮ ನೆಟ್ವರ್ಕ್ ಇಲ್ಲಿ ರೀಸೆಟ್ ಆಗುತ್ತೆ. ಹಾಗೆ ನಿಮ್ಮ ಪಿ ಸಿ ಬಂದ್ಬಿಟ್ಟು ಇಲ್ಲಿ ಆಟೋಮೆಟಿಕ್ ಆಗಿ ಶಟ್ ಡೌನ್ ಆಗುತ್ತೆ ಫ್ರೆಂಡ್ಸ್. ಸೊ ಇದನ್ನ ಕ್ಲೋಸ್ ಕೊಡಿ. ಸೊ ಅಲ್ಲಿವರೆಗೂ ನೀವು ವೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಎಲ್ಲ ವಿಂಡೋಸ್ ಕ್ಯಾನ್ಸಲ್ ಮಾಡ್ಕೊಂಡ್ಬಂದು ನಿಮ್ಮ ಒಂದು ನೆಟ್ ಪವರ್ಗೆ ಬಂದ್ಬಿಟ್ಟು ನಿಮ್ಮ ಇಲ್ಲಿ ನೆಟ್ವರ್ಕ್ ಅನ್ನು ನೀವು ಇಲ್ಲಿ ರೀಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಒನ್ಸ್ ಇದು ಕಂಪ್ಲೀಟ್ ಆಗಿ ನಿಮ್ಮ ಪಿ ಸಿ ರೀಸ್ಟಾರ್ಟ್ ಆದ್ಮೇಲೆ ಫ್ರೆಂಡ್ಸ್, ಏನೇ ಇಶ್ಯೂ ಇದ್ರೂ ಕೂಡ ನೆಟ್ವರ್ಕ್ಗೆ ಸಂಬಂಧಪಟ್ಟಂತಹ ಏನೇ ಇಶ್ಯೂ ಇದ್ರೆ ಆಟೋಮೆಟಿಕ್ ಆಗಿ ಫಿಕ್ಸ್ ಆಗುತ್ತೆ ಫ್ರೆಂಡ್ಸ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೌ ಟು ಫಿಕ್ಸ್ ಇಂಟರ್ನೆಟ್ ಕನೆಕ್ಷನ್ಸ್ ಪ್ರಾಬ್ಲಮ್ಸ್ ಆನ್ ವಿಂಡೋಸ್ 10 ಯುವರ್ ಲ್ಯಾಪ್ಟಾಪ್ ಅಂತ ತೋರಿಸಿದ್ದೇವೆ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ. ಮತ್ತೆ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್.